ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತರಕಾರಿ ಸಾರು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪ ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟ್ ಮತ್ತು ಗೆಡ್ಡೆಕೋಸು ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿದ್ದೀನಿ. ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ರೌಂಡ್ ವಾಶ್ ಮಾಡಿದ್ದೀನಿ. ಕಟ್ ಮಾಡಿದ ಮೇಲೆ ಒಂದು ರೌಂಡು ವಾಶ್ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆದು ನಾನು ಸಿಪ್ಪೆ ತೆಗ್ದಿಲ್ಲ, ಡೈರೆಕ್ಟಾಗಿ ನಾನು ವಾಶ್ ಮಾಡಿ ಸಾಂಬಾರ್ಗೆ ಹಾಕಿದ್ದೀನಿ. ಸೊ ಇದನ್ನೆಲ್ಲ ನಾನು ಯಾವ ಥರ ಬೇಯಿಸ್ಕೊಂಡೆ ಅಂತ ಹೇಳಿದರೆ, ಒಂದು ಚಿಕ್ಕ ಕುಕ್ಕರ್ಗೆ ಎಲ್ಲ ತರಕಾರಿನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ 2 ರೌಂಡ್ ವಿಶಿಲ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ ದೊಡ್ಡ ಕುಕ್ಕರಲ್ಲೂ ಮಾಡ್ಬೋದು. ಇನ್ನೊಂದು ಕಡೆ ನಾನು ಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಬೇಳೆ, ಅರ್ಧ ಗ್ಲಾಸ್ ಕಪ್ ಅಷ್ಟು ಆ ಬೇಳೆ ತೊಗೊಂಡಿದ್ದೀನಿ. ಆ ಬೇಳೆಗೂ ಸಮೇತ ಚೆಂದ ವಾಶ್ ಮಾಡಿ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಒಂದು 4-5 ರೌಂಡ್ ವಿಶಿಲ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತರಕಾರಿ ಸಾರಿಗೆ ಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಮಸಾಲ ಐಟಮ್ಸು, ಚಿಲ್ಲಿ ಪೌಡರ್ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಗ್ರೈಂಡ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ನೋಡಿ, ತರಕಾರಿನೂ ಬೆಂದಿದೆ, ಬೇಳೆನೂ ಬೆಂದಿದೆ. ಸೊ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿಬಿಟ್ಟು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಕುದೀತಾ ಇದ್ದ ಹಾಗೆಯೇ ಸ್ವಲ್ಪ ಏನೇನು ನಾವು ಮಸಾಲೆ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಹೊತ್ತು ಆದಮೇಲೆ, ಒಂದು 10 ನಿಮಿಷ ಆದಮೇಲೆ ನಾನು ಒಂದು ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೀವು ಇದನ್ನು ಬಾಯ್ಲ್ ಆದಮೇಲೆ ಆಫ್ ಮಾಡಿಟ್ಬಿಡಿ. ಆಮೇಲೆ ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಸತಿ ಒಗ್ಗರಣೆ ಕೊಟ್ಟರೆ, ಅದಾದಮೇಲೆ 5 ಮಿನಿಟ್ಸ್ ಬಿಟ್ಟು ನೀವು ಸಾಂಬಾರನ್ನ ಓಪನ್ ಮಾಡಬೇಕಾಗುತ್ತೆ. ಯಾಕಂದರೆ ಒಗ್ಗರಣೆ ಆಗಿ ಸಡನ್ ನೀವು ಓಪನ್ ಮಾಡಿದರೆ ಅದರಲ್ಲಿರೋ ಫ್ಲೇವರೆಲ್ಲ ಹೊರಟೋಗುತ್ತೆ. ಸೊ ಒಗ್ಗರಣೆ ಕೊಟ್ಟಾದಮೇಲೆ ಕ್ಲೋಸ್ ಮಾಡಿಡಿ. 5 ನಿಮಿಷ ಬಿಟ್ಟು ಅದನ್ನು ಈ ಥರ ತಿರುಗಿಸಿ. ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.